ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ದನಿಯಲ್ಲಿ ಮಾತಾಡ್ತಾರೆ. ಇದನ್ನ ಯಾಕೆ ಈ ಅಕ್ರಮಣ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಈಗ ಅದನ್ನೇ ನಾನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವ್ರಿಗೆ ಬೇಕಾದಾಗ ದೊಡ್ಡಗೌಡರಿಗೆ ತಗೊಂಡೋಗಿ ರಾಜ್ಯಸಭಾ ಮಾಡಿ ಆವಾಗ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು. ಈ ಬಾರಿ ಅವ್ರಿಗೆ ಮೂಗಿಗೆ ಬೆಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ರು. ಆದ್ದರಿಂದ ಕುಮಾರಸ್ವಾಮಿ ಅವರು ಸ್ವಲ್ಪ ಹಿಂದಿನ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ಸ್ವಲ್ಪ ದಿವಸದಲ್ಲಿ JDSನ ಒಡೆಯೋದೋ ಅಥವಾ ಮುಗಿಸೋದೋ ಕೆಲಸ ಮಾಡ್ತಾರೆ. ಆವಾಗ ಅವ್ರಿಗೇನಾದರೂ ರಕ್ಷಣೆ ಕೊಡಬೇಕಂದ್ರೆ ನಾವೇ ಕೊಡಬೇಕು. ಯಾಕಂದರೆ ಸೋನಿಯಾ ಗಾಂಧಿಯವರು ತೃಣಮೂಲ್ ಕಾಂಗ್ರೆಸ್ ಅವ್ರಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ, ಆಮ್ ಆದ್ಮಿ ಪಾರ್ಟಿಗೂ ರಕ್ಷಣೆ ಕೊಟ್ಟರು. ಯಾರ್ಯಾರು BJPಯಿಂದ ತೊಂದರೆ ಈಡಾಗಿದ್ದಾರೆ ಅವ್ರಿಗೆಲ್ಲ ತೊಂದರೆ ಜೊತೆಗೆ ನಿಂತ್ಕೊಳ್ಳೋದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ಹೇಳಿ ಇಚ್ಛೆ ಬಿಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಹೈಕೋರ್ಟ್ ಅವ್ರು ಏನು ಹೇಳಿದ್ದಾರೆ ಕೇಳಿ. ಹೈಕೋರ್ಟ್ ಜಡ್ಜ್ ಏನು ಹೇಳಿದ್ದಾರೆ, ಎಲ್ಲಿ ತನಕ ಹಾರ್ಸ್ ಟ್ರೇಡಿಂಗ್ ನಡೀತಾ ಇದೆ, ಕುದುರೆ ವ್ಯಾಪಾರ ನಡೀತಾ ಇದೆ, FIR ಆದ ತಕ್ಷಣ ಕುದುರೆ ವ್ಯಾಪಾರ ಆಗುತ್ತೆ. ವಾಷಿಂಗ್ ಮಷಿನ್ ಇದೆ ಪೊಲಿಟಿಕಲ್ ಪಾರ್ಟಿನಲ್ಲಿ, ಇಷ್ಟು ಕೆಳಮಟ್ಟಕ್ಕೆ ಪ್ರಜಾಪ್ರಭುತ್ವ ಬಂದಿದೆ ಅಂತೇಳಿ ನಾನೆಲ್ಲ ಹೇಳಿರೋದು. ಬಾಂಬೆ ಹೈಕೋರ್ಟ್ ಭಾಳ ಸೀರಿಯಸ್ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದೆ. ಅದು ಯಾರ ಮೇಲೆ ಮಾಡಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಜಾಗೃತಿ ತರಲಿಕ್ಕೆ ಮಾಡ್ತಿದ್ದೇವೆ. ಮತದಾರರಿಗೆ ಜಾಗೃತಿ ತರಿಸಲಿಕ್ಕೆ ಮಾಡಬೇಕು. ಈಗ ನಾವು ಯಾರಿಗಾದ್ರೂ ನಮ್ಮ ಪಕ್ಷದ ಶಾಸಕರಿದ್ದರೆ ಅವ್ರನ್ನ ಆರಿಸಿ ಕಳಿಸಿದ್ದಾರೆ, ಅವರ ಜವಾಬ್ದಾರಿ. ಯಾರು ನಿಮಗೆ ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂದರೆ ಯಾರು ಗೊತ್ತಾಗಬೇಕಲ್ಲ. ಅದನ್ನು ಕಾನೂನು ಬಾಹಿರ ಏನಲ್ಲ. ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಎನ್ಯುಮರೇಷನ್ ಫಾರಮ್ ನೀವು ಫಿಲ್ ಮಾಡಬೇಕು ಅಂತೇಳಿ. ಈ SIR ಅಂತ ಯಾಕೆ ತಂದರು? SIR ತಂದಿರೋದೇ ಗೊಂದಲ ಸೃಷ್ಟಿ ಮಾಡಲಿಕ್ಕೆ, ಮತಪಟ್ಟಿಯನ್ನು ಪರಿಷ್ಕರಣ ಮಾಡಲಿಕ್ಕೆ. ಅದು ವಿಶೇಷ ಸಮಗ್ರ ಪರಿಷ್ಕರಣ ಅಂತ ಬೇರೆ ಹೇಳಿದ್ದಾರೆ. ಅಂದರೆ 11 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ದೇಶದ ಪ್ರಧಾನಮಂತ್ರಿಯಲ್ಲೇ ಡಾಕ್ಯುಮೆಂಟ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ. ಬಡ ಗುಡಿಸಲಲ್ಲಿದ್ದವನಿಗೆ ಯಾವ ಸರ್ಟಿಫಿಕೇಟ್ ಕೇಳ್ತಾರೆ ನೀವು? ಆದ್ದರಿಂದ ಫೇಕ್, ಪೂರ್ತಿ ನಕಲಿ ಸ್ವತಂತ್ರ ಹೋರಾಟಗಾರರು, ನಕಲಿ ಪಕ್ಷದವರು, ನಕಲಿ ಓಟ್ಗಳಲ್ಲಿ ಗೆಲ್ಲೋರು, ಇವ್ರುಗಳ ಆರೋಪಗಳಿವೆಲ್ಲ. ಮುಖ್ಯಮಂತ್ರಿ ಹೇಳಲಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಸವಲತ್ತುಗಳು ಸಿಗಬೇಕಾದ್ರೆ ಅವರು ಜನಗಣತಿನಲ್ಲಿ ಅವ್ರ ಹೆಸರಿರಬೇಕು ಮತ್ತು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರಬೇಕು. ಆಧಾರ್ ಕಾರ್ಡ್ ಎಲ್ಲ ಇರಬೇಕು. ಆಧಾರ್ ಕಾರ್ಡ್ನ ಲಿಂಕ್ ಮಾಡೋಕ್ಕಾಗೋದಿಲ್ಲ ಅಂತಲೂ ಹೇಳಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ಈ ಎನ್ಯುಮರೇಷನ್ ಫಾರಮಲ್ಲಿ. ಆದ್ದರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರಲಿಲ್ಲ ಅಂದರೆ ನಿಮಗೆ ಗ್ಯಾರಂಟಿಗಳು ಸಿಗೋದು ಕಷ್ಟ ಆಗುತ್ತೆ ಅಂತ. ಅಂದರೆ ಹುನ್ನಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾರಂಟಿನ ಅವ್ರಿಗೆ ಜೀರ್ಣ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವೆಲ್ಲ ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿರ್ತಕ್ಕಂಥದ್ದು. ಜನಸಾಮಾನ್ಯರು ಸ್ವಾಭಿಮಾನದಲ್ಲಿ ಬದುಕಬಾರ್ದು. ಅದಕ್ಕೋಸ್ಕರ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕಟ್ ಮಾಡಿ ಹೇಳಿ ಸರ್. ಒಂದು ಸ್ವಲ್ಪ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳಿ, ನಾನು ಹೇಳ್ತೀನಿ. ಮತದಾರ ಪಟ್ಟಿಯಲ್ಲಿ ಇರಲಿಲ್ಲ ಅಂದರೆ ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಇರೋ ಕಾರ್ಯಕ್ರಮಗಳನ್ನು ಯಾವುದೂ ಸಹ ಜನಸಾಮಾನ್ಯರಿಗೆ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯ ಅಂದರೆ ಏನು ಅಂದರೆ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥವನಿಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗಬೇಕು. ಅದು ಹೋಗ್ಬೇಕಂದ್ರೆ ನಿಮ್ಗೆ ಐಡೆಂಟಿಟಿ ಬೇಕಲ್ಲ. ಅದು ಹೇಳಿರೋದು ಶಿವಕುಮಾರ್ ಅವರು. ಕಟ್ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ವೆಸ್ಟ್ ಬೆಂಗಾಳಲ್ಲಿ ಪಾಸ್ಪೋರ್ಟೇ ಕೊಟ್ಟಿಲ್ಲ, ಇದಿಲ್ಲ ಅಂತ, ವೋಟರ್ ಐಡಿ ಅಂತ ಅಷ್ಟು ಹೇಳ್ತಿರಲ್ಲ. ಅಮೃತ್ಯ ಸೇನ್ ಇಡೀ ಪ್ರಪಂಚದಲ್ಲಿ ನೋಬೆಲ್ ಪ್ರೈಸ್ ವಿನ್ನರ್, ಅವ್ರ ಹೆಸರು ಕಟ್ ಮಾಡಿದ್ದಾರೆ. ಯಾಕಂದರೆ ಅವ್ರು BJP ವಿರುದ್ಧ ಇದ್ದಾರೆ ಅಂತ. ಮತ್ತು ಒಬ್ಬ ಫುಟ್ಬಾಲ್ ಪ್ಲೇಯರು ಗೋವಾದಲ್ಲಿ ನೇವಲ್ ಆಫೀಸರ್, ಕಮಾಂಡರ್ ಇನ್ ಚೀಫ್, ಅವರು ನೇವಲ್ ರಿಟೈರ್ಡ್, ಅವ್ರ ಹೆಸರು ಕಟ್ ಮಾಡಿದ್ದಾರೆ. ಸೊ ಭಾರತೀಯ ಜನತಾ ಪಾರ್ಟಿಯವರಿಂದ ನಾವು ಏನು ಕಲಿಬೇಕಾದಿಲ್ಲ. ಆಧಾರ್ ಕಾರ್ಡು ಕೇಳಿದ್ದಾರೆ, ಮತದಾರರ ಪಟ್ಟಿ ಹೆಸರನ್ನು ಕೇಳಿದ್ದಾರೆ, ವೋಟಿಂಗ್ ಲಿಸ್ಟ್ ಕೇಳಿದ್ದಾರೆ, ಜಾತಿ ಕೇಳಿದ್ರೆ, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲರೂ ಕೇಳ್ತಾರೆ. ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ, ಜಾತಿ ಇಲ್ಲ. ಈಗ
ನೀವು ಕೇಳ್ತಾ ಇರೋದು ನೀವು ಒಂದಿಷ್ಟು ಹೆಸರನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಯಾವುದಕ್ಕೆ ಗ್ಯಾರಂಟಿ ಸ್ಕೀಮ್ ಹೆಸರು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಆಯ್ತು. ಯಾವುದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅದರಲ್ಲಿ ಸುಮಾರು 60,000 ಫೇಕ್ ಕಾರ್ಡ್ಗಳಿರೋದು ನಮ್ಮ ಗಮನಕ್ಕೆ ಬಂದಿದೆ. ಸತ್ತೋಗಿರೋರ ಹೆಸರಲ್ಲೂ ಸಹ ದುಡ್ಡು ತಗೋತಾ ಇದ್ದಾರೆ. ಫೇಕ್ ನಂಬರ್ಗಳು, ಅವರೆಲ್ಲ ಮಹಾರಾಷ್ಟ್ರದಲ್ಲಿದ್ದಾರೆ, ಫೋನ್ ಮಾಡಿದ್ರೆ ಅಲ್ಲಿದ್ದಾರೆ, ಅವರು ಸಹ ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ಲಿಕ್ಕೋಸ್ಕರ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೇವೆ ವಿನಃ ಅದು ಹಾರ್ಡ್ ಆ್ಯಂಡ್ ಫಾರ್ಸ್ ಏನಿಲ್ಲ. ಕೆಲವು ಡೂಪ್ಲಿಕೇಟ್ಗಳು ಅಂತ ಹೆಸರು ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದಾರೆ ವಿನಃ ನಾವು ಯಾರಿಗೂ ಸಹ ನಿಮ್ಮ ಹೆಸರು ತೆಗಿತೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ. ಬಿಟ್ಟಿದೆ ಹೇಳಿ ಸರ್. ಥ್ಯಾಂಕ್ ಯು.